2 ವರ್ಷ ಸಾಮಾನ್ಯ ಶಾಸಕನಾಗಿರ್ತೀನಿ ಎಂದ ಸಿದ್ದರಾಮಯ್ಯ. ರಾಜ್ಯಸಭೆ ಆಫರ್ ತಿರಸ್ಕರಿಸಿ ರಾಜ್ಯದಲ್ಲೇ ಉಳಿಯಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ರಾಜ್ಯಸಭೆ ಆಫರ್ ತಿರಸ್ಕರಿಸಿ ರಾಜ್ಯದಲ್ಲಿಯೇ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ಮಗನಿಗೂ ಬೇಡ ಮಂತ್ರಿಗಿರಿ, ಡಿಸಿಎಂ ಪಟ್ಟವೂ ಬೇಡ ಅಂತ ಹೇಳಿರುವಂತದ್ದು. 2 ವರ್ಷ ನಾನು ಸಾಮಾನ್ಯ ಶಾಸಕನಾಗಿ ಇದ್ದು ಬಿಡ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು. ಡಿಕೆಶಿ ಸರ್ಕಾರದಲ್ಲಿ ನಮಗೆ ಯಾವ ಜವಾಬ್ದಾರಿಯೂ ಬೇಡ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ವರ್ಷ ಸಾಮಾನ್ಯ ಶಾಸಕರಾಗಿಯೇ ಇರ್ತಾರೆ ಸಿದ್ದು. ರಾಜ್ಯಸಭೆ ಆಫರ್ ಅನ್ನ ತಿರಸ್ಕರಿಸಿ ರಾಜ್ಯದಲ್ಲಿಯೇ ಉಳಿಯಲು ನಿರ್ಧಾರವನ್ನ ಮಾಡಿದ್ದಾರೆ. ಮಗನಿಗೂ ಬೇಡ ಮಂತ್ರಿಗಿರಿ, ಡಿಸಿಎಂ ಪಟ್ಟವೂ ಬೇಡ ಅಂತ ಹೇಳಿರುವಂತದ್ದು. 2 ವರ್ಷ ನಾನು ಸಾಮಾನ್ಯ ಶಾಸಕನಾಗಿ ಇದ್ದು ಬಿಡ್ತೀನಿ ಅಂತ ಹೇಳಿರುವಂತದ್ದು. ಡಿಕೆಶಿ ಸರ್ಕಾರದಲ್ಲಿ ನಮಗೆ ಯಾವ ಜವಾಬ್ದಾರಿಯೂ ಬೇಡ ಅಂತ ಹೇಳ್ತಾ ಇರುವಂತದ್ದು. ಇದೀಗ ಹೈಕಮಾಂಡ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ವರ್ಷ ಸಾಮಾನ್ಯ ಶಾಸಕರಾಗಿಯೇ ಇರ್ತಾರೆ ಸಿದ್ದರಾಮಯ್ಯ ಅವರು. ರಾಜ್ಯಸಭೆ ಆಫರ್ ಅನ್ನ ತಿರಸ್ಕರಿಸಿ ರಾಜ್ಯದಲ್ಲಿಯೇ ಉಳಿಯಲು ನಿರ್ಧಾರವನ್ನ ಮಾಡಿರುವಂತದ್ದು ಸಿದ್ದರಾಮಯ್ಯ ಅವರು. ಮಗನಿಗೂ ಟಿಕೆಟ್ ಬೇಡ, ಮಂತ್ರಿಗಿರಿ ಬೇಡ, ಜೊತೆಗೆ ಡಿಸಿಎಂ ಪಟ್ಟವೂ ಬೇಡ, 2 ವರ್ಷ ನಾನು ಸಾಮಾನ್ಯ ಶಾಸಕನಾಗೇ ಇದ್ದು ಬಿಡ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು. ಡಿಕೆಶಿ ಸರ್ಕಾರದಲ್ಲಿ ನಮಗೆ ಯಾವುದೇ ಜವಾಬ್ದಾರಿ ಬೇಡ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತದ್ದು. ಹೈಕಮಾಂಡ್ಗೆ ಇದೀಗ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯ ಕಂಡ ಪವರ್ಫುಲ್ ಲೀಡರ್ ಅನ್ನ ಸುಮ್ಮನಿರಿಸಲು ಸಾಧ್ಯನಾ? ಇದೀಗ ಈ ಪ್ರಶ್ನೆ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಸುಮ್ಮನಿರೋದಕ್ಕೆ ಸಾಧ್ಯನಾ? ಸಿದ್ದರಾಮಯ್ಯ ಸುಮ್ಮನಿದ್ರು ಬೆಂಬಲಿಗರು ಸುಮ್ಮನಿರ್ತಾರ? ತೆರೆಮರೆಯಲ್ಲೇ ಇದ್ದುಕೊಂಡು ಗೇಮ್ ಆಡ್ತಾರ ಸಿದ್ದರಾಮಯ್ಯ? ಅಂದು ಕುಮಾರಸ್ವಾಮಿ ಸರ್ಕಾರಕ್ಕೆ ಎದುರಾಗಿದ್ದ ಸನ್ನಿವೇಶವೇ ಇದೀಗ ಡಿಕೆಶಿಗೆ ಕಾದಿದೆಯಾ ಗಂಡಾಂತರ? ಡಿಕೆ ಶಿವಕುಮಾರ್ಗೆ ನಿದ್ದೆ ಇಲ್ಲದ ರಾತ್ರಿಗಳು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಡಿಕೆ ಶಿವಕುಮಾರ್ ಡಿಕೆಶಿ ಸಿಎಂ ಆದಿ ಹೂವಿನ ಹಾಸಿಗೆ ಅಂತೂ ಖಂಡಿತ ಅಲ್ಲವೇ ಅಲ್ಲ. ರಾಜ್ಯ ಕಂಡ ಪವರ್ಫುಲ್ ಲೀಡರ್ ಅನ್ನ ಸುಮ್ಮನಿರಿಸೋದಕ್ಕೆ ಸಾಧ್ಯ ಆಗುತ್ತಾ? ಪವರ್ಫುಲ್ ಸಿದ್ದರಾಮಯ್ಯ ಅವರು ಇವರನ್ನ ಸುಮ್ಮನಿರಿಸೋದಕ್ಕೆ ಸಾಧ್ಯ ಆಗುತ್ತಾ? ಸಿದ್ದರಾಮಯ್ಯ ಸುಮ್ಮನಿದ್ರು ಕೂಡ ಬೆಂಬಲಿಗರು ಸುಮ್ಮನಿರ್ತಾರ ಅನ್ನುವಂತಹ ಪ್ರಶ್ನೆಗಳು ಇದೀಗ ರಾಜಕಾರಣದಲ್ಲಿ ಎದ್ದಿರುವಂತದ್ದು. ಯಾಕಂತಂದ್ರೆ ತೆರೆಮೆರೆಯಲ್ಲಿಯೇ ಎತ್ಕೊಂಡು ಗೇಮ್ ಏನಾದ್ರೂ ಆಟ ಆಡ್ತಾರಾ ಸಿದ್ದರಾಮಯ್ಯ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅಂದು ಕುಮಾರಸ್ವಾಮಿ ಸರ್ಕಾರಕ್ಕೆ ಎದುರಾಗಿದ್ದ ಸನ್ನಿವೇಶವೇ ಈಗ ಡಿಕೆಶಿ ಕಾದಿದೆಯಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರಿಗೆ ನಿದ್ದೆ ಇಲ್ಲದ ರಾತ್ರಿಗಳು ಕಾದಿದೆಯಾ? ಡಿಕೆಶಿ ಸಿಎಂ ಹಾದಿ ಹೂವಿನ ಹಾಸಿಗೆನಾ? ಖಂಡಿತ ಅಲ್ಲವೇ ಅಲ್ಲ.